ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯುದ್ಧ ಈ ಒಂದು ಕಿಚ್ಚಿನ ಹೋರಾಟಕ್ಕೆ ತಾನೇ ನಾವೆಲ್ಲರೂ ಹಪಹಪಿಸಿದ್ದು. ನಮ್ಮೆಲ್ಲರ ಕನಸು ನಮ್ಮ ಕಣ್ಣ ಮುಂದೆಯೇ ನಡೆಯುತ್ತಲೇ ಇದೆ. ರೋಗಿ ಬಯಸಿದ್ದು ಅದನ್ನೇ, ವೈದ್ಯ ಹೇಳಿದ್ದು ಅದನ್ನೇ ಅನ್ನೋ ಗಾದೆಯಂತೆ ಭಾರತೀಯರ ಮೈ ಮುಟ್ಟಿದ್ರೆ ನಿಜವಾದ ನಾಯಕನಾದವನು ಸುಮ್ಮನಿರುತ್ತಾನ? ನೋ ವೇ, ಚಾನ್ಸೇ ಇಲ್ಲ. ಈಗೇನಿದ್ರೂ ಆ ಪಾಪಿ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಕೊಡ್ತಿರೋದೆ. ಆದರೆ ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಜಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತಾರಲ್ಲ, ಹಾಗೆ ಪಾಕಿಸ್ತಾನದ ಗೋಡೆ ನಡುಕ್ತಾ ಇದ್ರೂ ಬಿಲ್ಡಿಂಗ್ ಸ್ಟ್ರಾಂಗ್ ಅನ್ನೋ ರೀತಿ ಆಟಿಟ್ಯೂಡ್ ತೋರಿಸ್ತಾ ನಿಂತಿದೆ. ಅದೂ ಅಲ್ಲದೆ ಧಿಮಾಕಿನ ಮಾತನಾಡಿದೆ ಪಾಕಿಸ್ತಾನ. ಅದೇನೆಂದರೆ, ನಾವಿನ್ನೂ ಯುದ್ಧ ಶುರು ಮಾಡಿದರೆ ಅದು ಇಡೀ ವಿಶ್ವಕ್ಕೆ ಪಾಠವಾಗಲಿದೆ ಎಂದು ಎಚ್ಚರಿಕೆಯನ್ನು ಕೂಡ ನೀಡಿದೆ. ಅಷ್ಟಕ್ಕೂ ಪಾಕಿಸ್ತಾನದ ನಿಲುವೇನು? ಇಡೀ ವಿಶ್ವಕ್ಕೆ ಪಾಕಿಸ್ತಾನ ಎಚ್ಚರಿಕೆ ನೀಡ್ತಾ. ಈ ಎಚ್ಚರಿಕೆಯ ಬೆನ್ನಲ್ಲೇ ವಿಶ್ವಸಂಸ್ಥೆ ಹೇಳಿದ್ದೇನೋ ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಕೇಳಿ. ಸ್ನೇಹಿತರೆ, ಗುರುವಾರ ರಾತ್ರಿ ಅಂದರೆ ನಿನ್ನೆ ರಾತ್ರಿ ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಬಳಸಿ ಉತ್ತರ ಮತ್ತು ಪಶ್ಚಿಮ ಭಾರತದ 15 ನಗರಗಳನ್ನು ಗುರಿಯಾಗಿಸಿ ಕ್ಷಿಪಣಿ ಪ್ರಯೋಗಿಸಿದ ನಾಮರ್ದ ಪಾಕಿಸ್ತಾನಿ ಸೇನೆಯ ಪ್ರಯತ್ನಗಳೆಲ್ಲವೂ ಭಾರತೀಯ ಸೇನೆ ವಿಫಲಗೊಳಿಸಿದ ನಂತರ ಕುಪ್ವಾರ ಮತ್ತು ಉರಿ ಸೇರಿದಂತೆ ನಿಯಂತ್ರಣ ರೇಖೆಯಾದ್ಯಂತ ಪಾಕಿಸ್ತಾನಿ ಪಡೆಗಳು ಶುಕ್ರವಾರ ಮುಂಜಾನೆ ಗುಂಡಿನ ದಾಳಿ ನಡೆಸಿವೆ. ಪಾಕಿಸ್ತಾನದ ಹೇಡಿತನದ ಪರಮಾವಧಿ ಅಂದರೆ ಇದೇ ಇರಬೇಕು. ಸೇನೆಯನ್ನ ಎದುರಿಸಲಾಗದೆ ಬೃಹನ್ನಳೆ ಪಾಕಿಸ್ತಾನ ಅಮಾಯಕರನ್ನ ಟಾರ್ಗೆಟ್ ಮಾಡ್ತಿದೆ. ಗುಜರಾತ್, ಪಂಜಾಬ್, ರಾಜಸ್ಥಾನ್ ಮತ್ತು ಜಮ್ಮು ಕಾಶ್ಮೀರದಾದ್ಯಂತ ಡ್ರೋನ್ ಮತ್ತು ಶೆಲ್ ದಾಳಿ ನಡೆಸಿದ್ದರ ಕುರಿತು ವರದಿಯಾಗಿವೆ. ಇದರಿಂದಾಗಿ ಭಾರತೀಯ ಸೇನಾ ಅಧಿಕಾರಿಗಳು ರಕ್ಷಣಾ ವ್ಯವಸ್ಥೆಯನ್ನ ಬಲಪಡಿಸಿದ್ದು, ಬಹುತೇಕ ಕಡೆ ಬ್ಲ್ಯಾಕ್ಔಟ್ ಜಾರಿ ಮಾಡಿ ಮುಂಜಾಗ್ರತೆಗಾಗಿ ಯುದ್ಧ ಭೀತಿಯ ಸೈರನ್ಗಳನ್ನು ಮೊಳಗಿಸಿವೆ. ನಾಗರಿಕರು ಯಾರೂ ಕೂಡ ಮನೆ ಬಿಟ್ಟು ಹೊರಬಾರದಂತೆ ಕಟ್ಟೆಚ್ಚರ ವಹಿಸುವಂತೆ ಆದೇಶ ಹೊರಡಿಸಿದೆ. ಬರ್ಲಿ ಇನ್ನೊಮ್ಮೆ ಅಂತ ಕಾಯ್ತಿದ್ದ ಭಾರತೀಯ ಸೇನೆ ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನ ಹೊಡೆದುರುಳಿಸಿವೆ ಎಂದು ವರದಿಯಾಗಿವೆ. ನಿಯಂತ್ರಣ ರೇಖೆ ಅಂದರೆ ಜಮ್ಮು ಮತ್ತು ಕಾಶ್ಮೀರದ LOCಯಾದ್ಯಂತ ಹಲವಾರು ಪಾಕಿಸ್ತಾನಿ ಮಿಲಿಟರಿ ಪೋಸ್ಟ್ಗಳನ್ನು ನಾಶ ಮಾಡಲು ಭಾರತೀಯ ಸೇನೆಯು ಟ್ಯಾಂಕ್ ವಿರೋಧಿ ಮಾರ್ಗದರ್ಶಿ ಕ್ಷಿಪಣಿಗಳನ್ನು ಬಳಸಿದೆ ಎಂದು ರಕ್ಷಣಾ ಮೂಲಗಳು ತಿಳಿಸಿವೆ. ಟ್ಯಾಂಕ್ ವಿರೋಧಿ ಮಾರ್ಗದರ್ಶಿ ಕ್ಷಿಪಣಿ ಅಂದರೆ ATGM ಎಂಬುದು ಭಾರೀ ಶಸ್ತ್ರಸಜ್ಜಿತ ವಾಹನಗಳನ್ನು, ಅದರಲ್ಲೂ ವಿಶೇಷವಾಗಿ ಟ್ಯಾಂಕರ್ಗಳನ್ನು ನಾಶ ಮಾಡಲು ವಿನ್ಯಾಸಗೊಳಿಸಲಾದ ಅತ್ಯಾಧುನಿಕ ವ್ಯವಸ್ಥೆಯಾಗಿದೆ. ಈ ಕ್ಷಿಪಣಿಗಳು ಪಕ್ಕಾ ಕಂಟ್ರೋಲ್ಡ್ ಸಿಸ್ಟಮ್ ಹೊಂದಿರುವ ಅತ್ಯಾಧುನಿಕ ತಂತ್ರಜ್ಞಾನ. ಅಂದರೆ ಯಾವುದೇ ಅನಾಮಿಕ ಶಸ್ತ್ರಾಸ್ತ್ರಗಳ ದಾಳಿ ನಡೆಯದಂತೆ ಅವುಗಳನ್ನು ಇಂತಿಷ್ಟು ವ್ಯಾಪ್ತಿಯನ್ನು ನಿಖರವಾಗಿ ಗುರುತಿಸಿ ಆಯಾ ವ್ಯಾಪ್ತಿಯಲ್ಲಿ ಯಾವುದೇ ಕ್ಷಿಪಣಿ ಅಥವಾ ಶೆಲ್ ಮಿಸೈಲ್ ಟ್ಯಾಂಕರ್ ದಾಳಿಯಾಗುವುದಕ್ಕೂ ಮುನ್ನ ಅಂಥವುಗಳನ್ನು ಗುರುತಿಸಿ ಕ್ಷಣ ಮಾತ್ರದಲ್ಲಿ ಕಾರ್ಯಪ್ರವೃತ್ತವಾಗುತ್ತದೆ. ಅಲ್ಲದೆ ಕಣ್ಮುಚ್ಚಿ ಬಿಡುವುದರೊಳಗಾಗಿ ಶತ್ರುಪಾಳ್ಯದ ಅಸ್ತ್ರಗಳನ್ನೇ ಧ್ವಂಸ ಮಾಡುವ ತಾಕತ್ತಿದೆ. ಅವುಗಳನ್ನು ಮ್ಯಾನ್ಯುಯಲ್ ಆಗಿಯಾದರೂ ಅಥವಾ ಆಟೋಮೆಟಿಕ್ ಲಾಕ್ ಮಾಡಿಯಾದರೂ ಗುರಿ ಸಾಧಿಸಬಹುದು. ಇದು ಹಳೆಯ ಟ್ಯಾಂಕ್ ವಿರೋಧಿ ಶಸ್ತ್ರಾಸ್ತ್ರಗಳಿಗೆ ಹೋಲಿಸಿದರೆ ಅತ್ಯಂತ ನಿಖರತೆಯನ್ನು ನೀಡುತ್ತದೆ. ಇವುಗಳ ಬಳಕೆಯು ಅತ್ಯಂತ ಅಚ್ಚುಕಟ್ಟಾಗಿರುವಂಥದ್ದು. ಈ ಕ್ಷಿಪಣಿಗಳನ್ನು ಭುಜದಲ್ಲಿಟ್ಟು ಟ್ರೈಪಾಡ್ ಬಳಸಿ ಅಥವಾ ವಾಹನಗಳಿಂದ ಮತ್ತು ವಿಮಾನಗಳಿಂದಲೂ ಉಡಾಯಿಸಬಹುದು. ಅವುಗಳ ಪ್ರಮುಖ ಪ್ರಯೋಜನವೇನೆಂದರೆ, ಸೈನಿಕರು ಸುರಕ್ಷಿತವಾಗಿ ಒಂದು ಸ್ಥಳದಿಂದ ಮತ್ತೊಂದು ಸುರಕ್ಷಿತ ಸ್ಥಳಕ್ಕೆ ಪಲಾಯನ ಮಾಡಲು ಸಹಕಾರಿಯಾಗಿವೆ. ಇನ್ನು ಭಾರತ ಪಾಕಿಸ್ತಾನ ಉದ್ವಿಗ್ನತೆ ಹೆಚ್ಚುತ್ತಿರುವ ನಡುವೆಯೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ DRDO ಮುಖ್ಯಸ್ಥರನ್ನ ಭೇಟಿ ಮಾಡಿ ಅತ್ಯುನ್ನತ ಚರ್ಚೆ ನಡೆಸಿದ್ದಾರೆ. ಇನ್ನು ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ಪರಿಸ್ಥಿತಿ ಬಿಗಡಾಯಿಸುತ್ತಿರುವಾಗಲೇ ಪಾಕಿಸ್ತಾನಕ್ಕೆ ಏಕೈಕ ಆಸರೆಯಾಗಿದ್ದ ಚೀನಾ ಕೂಡ ಇದೀಗ ಕೈಕೊಡುವ ಲಕ್ಷಣ ದಟ್ಟವಾಗಿದೆ. ಪಾಕಿಸ್ತಾನವು ಭಾರತದ ಮೇಲೆ ಯುದ್ಧ ಮಾಡುವುದಕ್ಕೆ ನೆಚ್ಚಿಕೊಂಡ ರಾಷ್ಟ್ರಗಳಲ್ಲಿ ಚೀನಾ ಮುಂಚೂಣಿಯಲ್ಲಿತ್ತು. ಆದರೆ ಯಾವಾಗ ಚೀನಾ ದೇಶಕ್ಕೆ ಮುಜುಗರ ಉಂಟಾಗುವ ರೀತಿಯಲ್ಲಿ ಪಾಕಿಸ್ತಾನ ಹೇಳಿಕೆ ನೀಡಿದೆಯೋ, ಆಗಲೇ ಚೀನಾ ನಮಗೇನು ಗೊತ್ತಿಲ್ಲ ಅಂತ ಹೇಳುವ ಮೂಲಕ ಪಾಕಿಸ್ತಾನಕ್ಕೆ ಭಾರೀ ಶಾಕ್ ನೀಡಿದೆ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ಶುರುವಾಗಿದೆ. ಈ ನಿಟ್ಟಿನಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವ ಎದೆಯುಬ್ಬಿಸಿ ಹೇಳಿಕೆ ನೀಡಿದ್ದಾನೆ.
ನಾವಿನ್ನೂ ಯುದ್ಧವನ್ನೇ ಶುರು ಮಾಡಿಲ್ಲ. ಇದು ಕೇವಲ ತಾಲೀಮಷ್ಟೇ. ನಾವೇನಾದರೂ ಯುದ್ಧಕ್ಕೆ ಸನ್ನದ್ಧರಾದರೆ ಇಡೀ ವಿಶ್ವವೇ ತಿರುಗಿ ನೋಡುವಂತಹ ಗಂಭೀರವಾದ ದಾಳಿಯನ್ನು ಮಾಡಲಿದ್ದೇವೆ ಎಂದು ಪಾಕಿಸ್ತಾನ ಎಚ್ಚರಿಕೆ ನೀಡಿದೆ. ಕೆಲವೇ ದಿನಗಳ ಮುಂಚೆ ನ್ಯೂಕ್ಲಿಯರ್ ಬಾಂಬ್ ಬಳಕೆ ಮಾಡುವುದಾಗಿ ಪಾಕಿಸ್ತಾನವು ಗಂಭೀರವಾದ ಎಚ್ಚರಿಕೆಯನ್ನು ನೀಡಿತ್ತು. ಭಾರತ ಹಾಗೂ ಪಾಕ್ನ ನಡುವೆ ಕ್ಷಿಪಣಿಗಳ ಹಾಗೂ ಡ್ರೋನ್ ದಾಳಿಗಳು ನಡೆದಿವೆ. ಭಾರತೀಯ ಸೇನೆಯು ಪಾಕ್ನ ಕುಕೃತ್ಯಗಳಿಗೆ ಕಡಿವಾಣ ಹಾಕುತ್ತಲೇ ಇದೆ. ಒಂದಿಲ್ಲೊಂದು ಟಾಂಟ್ ಕೊಡುತ್ತಲೇ ಇದೆ. ಇದು ಪಾಕಿಸ್ತಾನಕ್ಕೆ ಗಾಯದ ಮೇಲೆ ಬರೆ ಎಳೆದಂತೆ ಆಗ್ತಿರೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ನಾವು ಭಾರತದ ಮೇಲೆ ದಾಳಿ ನಡೆಸುವುದಕ್ಕೆ ಚೀನಾ ನಿರ್ಮಿತ J-10C ಫೈಟರ್ ಜೆಟ್ಗಳನ್ನು ಬಳಸಿದ್ದೇವೆ ಎಂದು ಪಾಕ್ ಹೆಮ್ಮೆಯಿಂದ ಹೇಳಿಕೊಂಡಿತ್ತು. ಅವುಗಳನ್ನೇ ನಮ್ಮ ಸೇನಾಪಡೆ ಹೊಡೆದುರುಳಿಸಿದೆ. ಈ ಹೇಳಿಕೆಯ ಬೆನ್ನಲ್ಲೇ ಚೀನಾ ಭಾರಿ ಮುಜುಗರಕ್ಕೆ ಉಂಟಾಗಿತ್ತು. ಅಲ್ಲದೆ ಈ ವಿಚಾರದಲ್ಲಿ ನಮಗೇನು ಗೊತ್ತೇ ಇಲ್ಲ ಅಂತ ಚೀನಾ ನುಣುಚಿಕೊಳ್ಳುವ ಕೆಲಸ ಮಾಡಿದೆ. ಇದಕ್ಕೆ ಕಾರಣ ಚೀನಾದಿಂದ ನೀಡಲಾಗಿದೆ ಎನ್ನಲಾಗಿರುವ ಶಸ್ತ್ರಾಸ್ತ್ರಗಳು ಕೈಕೊಡುತ್ತಿದ್ದು ಭಾರತದ ಮುಂದೆ ಮುಗ್ಗರಿಸುತ್ತಿದೆ. ಈ ರೀತಿ ಇರುವಾಗಲೇ ಚೀನಾ ಕೂಡ ಪಾಕ್ಗೆ ಕೈ ಕೊಟ್ಟಿದೆ. ಚೀನಾದ ವಿದೇಶಾಂಗ ಸಚಿವಾಲಯವು ಈ ಬಗ್ಗೆ ನಮಗೆ ವಿಷಯವೇ ಗೊತ್ತಿಲ್ಲ ಎಂದು ಜಾರಿಕೊಂಡಿದೆ. ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಭಾರತದ ಯುದ್ಧ ವಿಮಾನಗಳ ದಾಳಿ ಮಾಡಲು ಪ್ರಖರವಾದ ಪ್ರತ್ಯುತ್ತರ ನೀಡಲು J-10C ಜೆಟ್ಗಳನ್ನು ಬಳಸಿದ್ದೇವೆ ಎಂದು ಹೇಳಿದ ಬೆನ್ನಲ್ಲೇ ಚೀನಾ ಈ ರೀತಿ ಹೇಳಿ ಜಾರಿಕೊಳ್ತು. ಈ ಮೂಲಕ ಪಾಕ್ನಿಂದ ಚೀನಾ ಸಂಕಷ್ಟದ ಸಮಯದಲ್ಲೇ ಅಂತರ ಕಾಯ್ದುಕೊಂಡಿದೆ. ಇನ್ನು ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ಪರಿಸ್ಥಿತಿ ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ಹಲವು ದೇಶಗಳು ಶಾಂತಿ ಕಾಪಾಡಿಕೊಳ್ಳುವಂತೆ ಮನವಿ ಮಾಡಿವೆ. ಭಾರತದ ಶತ್ರು ರಾಷ್ಟ್ರ ಹಾಗೂ ಪಾಕ್ನ ಆತ್ಮೀಯ ಚೀನಾ ಕೂಡ ಇದೇ ಮಾತನ್ನ ಪುನರುಚ್ಚರಿಸಿದೆ. ಎರಡೂ ದೇಶಗಳು ಶಾಂತ ರೀತಿಯಲ್ಲಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು ಅಂತ ಚೀನಾ ಹೇಳಿದೆ. ಭಾರತದ ಮೇಲೆ ಪದೇ ಪದೇ ದಾಳಿ ಮಾಡುತ್ತಿರುವ ಪಾಪಿ ಪಾಕಿಸ್ತಾನಕ್ಕೆ ಇದೀಗ ಸ್ವಂತ ನೆಲದಲ್ಲೇ ಭಾರಿ ದೊಡ್ಡ ವಿರೋಧ ಶುರುವಾಗಿದೆ. ಪಾಕಿಸ್ತಾನದ ಸೇನೆ ವಿರುದ್ಧ ತಿರುಗಿಬಿದ್ದ ಪ್ರಜೆಗಳು ಬೃಹತ್ ಹೋರಾಟ ಶುರು ಮಾಡಿದ್ದಾರೆ. ಪಾಕಿಸ್ತಾನದ ಸ್ಥಿತಿ ಇದೀಗ ಬೂದಿ ಮುಚ್ಚಿದ ಕೆಂಡವಾಗಿದ್ದು ನಾಶವಾಗುವ ಹಂತದಲ್ಲಿದೆ. ಜಾಗತಿಕ ಮಟ್ಟದಲ್ಲಿ ಪಾಪಿ ಪಾಕಿಸ್ತಾನಕ್ಕೆ ಹೇಳಿಕೊಳ್ಳುವ ಸ್ಥಾನಮಾನವೇ ಇಲ್ಲ. ಎಲ್ಲಿ ನೋಡಿದ್ರೂ ಉಗ್ರಗಾಮಿಗಳ ತವರು ಮನೆ ಅಂತಲೇ ದುಷ್ಟ ನಾಮವನ್ನು ಸಂಪಾದನೆ ಮಾಡಿದ್ದು ವಿಶ್ವಸಂಸ್ಥೆ ಸೇರಿದಂತೆ ಜಾಗತಿಕವಾಗಿ ದೊಡ್ಡ ದೊಡ್ಡ ಸಂಸ್ಥೆಗಳು ಕೂಡ ಪಾಪಿ ಪಾಕಿಸ್ತಾನದ ವಿರುದ್ಧ ಇವೆ. ಅದರಲ್ಲೂ ಹಲವು ದೇಶಗಳು ಪಾಕಿಸ್ತಾನದ ನಿಲುವು ನರಿಬುದ್ಧಿ ಸರಿಯಿಲ್ಲ ಅಂತ ಹೇಳುತ್ತಲೇ ಬಂದಿವೆ. ಹೀಗೆ ಅಮೆರಿಕ ಕೂಡ ಪಾಕಿಸ್ತಾನದ ಉಗ್ರರ ಪೋಷಣೆ ಬಗ್ಗೆ ಆಕ್ರೋಶ ಹೊರಹಾಕುತ್ತಲೇ ಬಂದಿದೆ. ಇಂತಹ ಸಮಯದಲ್ಲೇ ಸ್ವತಃ ಪಾಕಿಸ್ತಾನದ ಪ್ರಜೆಗಳು ತಮ್ಮ ಸ್ವಂತ ದೇಶದ ಸೇನೆ ಹಾಗೂ ಸರ್ಕಾರದ ವಿರುದ್ಧವೇ ಬೃಹತ್ ಹೋರಾಟ ಶುರು ಮಾಡಿದ್ದಾರೆ. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬೆಂಬಲಿಗರು ಬೃಹತ್ ಹೋರಾಟ ಶುರು ಮಾಡಿದ್ದಾರೆ. ತಕ್ಷಣವೇ ಇಮ್ರಾನ್ ಖಾನ್ ಬಿಡುಗಡೆ ಮಾಡಬೇಕು, ಇಲ್ಲವಾದರೆ ಇದೇ ಹೋರಾಟ ಇನ್ನು ದೊಡ್ಡ ಮಟ್ಟದಲ್ಲಿ ನಡೆಯಲಿದೆ ಅಂತಾನೆ ಎಚ್ಚರಿಕೆ ನೀಡಿದ್ದಾರೆ. ಇಮ್ರಾನ್ ಖಾನ್ ಬೆಂಬಲಿಗರು ಪಾಕಿಸ್ತಾನ ಸೇನೆ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗುತ್ತಿದ್ದು ಯಾವುದೇ ಕ್ಷಣದಲ್ಲಿ ಪಾಕಿಸ್ತಾನ ಸರ್ವನಾಶ ಆಗುವ ಆತಂಕ ಕೂಡ ಅಲ್ಲಿನ ಜನರನ್ನ ಕಾಡ್ತಾ ಇದೆ. ಹಲವು ನಗರಗಳಲ್ಲಿ ಈಗಾಗಲೇ ಇಮ್ರಾನ್ ಖಾನ್ ಬೆಂಬಲಿಗರು ಬೃಹತ್ ಪ್ರತಿಭಟನೆ ಶುರು ಮಾಡಿದ್ದಾರೆ. ಇತ್ತ ಕಡೆ ಪಾಕಿಸ್ತಾನಕ್ಕೆ ಅಸ್ತ್ರ ಅಂದರೆ ಅದು ಅಣು ಬಾಂಬ್. ಕೊನೆ ಕ್ಷಣದವರೆಗೂ ಯುದ್ಧದಿಂದ ಹಿಂದಕ್ಕೆ ಸರಿಯೋದಿಲ್ಲ ಅನ್ನೋ ಹುಮ್ಮುತನದ ಹಿಂದಿನ ಕಾರಣವೇ ಅಣು ಬಾಂಬ್. ಯಾವ ಬಾಂಬ್ಗಳೋ ಕ್ಷಿಪಣಿಗಳೋ ಕೈಕೊಟ್ಟರೂ ಕಡೆಗೆ ನಮ್ಮಲ್ಲಿ ಇಡೀ ಭಾರತವನ್ನೇ ಸುಡುವಷ್ಟು ಅಣು ಬಾಂಬ್ ಇದೆ ಅನ್ನುತ್ತಲೇ ಮೊಂಡುತನ ಪ್ರದರ್ಶಿಸುತ್ತಾ ಬಂದಿದೆ ಪಾಪಿ ಪಾಕಿಸ್ತಾನ. ಇದಕ್ಕೆ ಉತ್ತರವಾಗಿ ಹಾಗೂ ಪಾಕಿಸ್ತಾನಕ್ಕೆ ನೇರ ಎಚ್ಚರಿಕೆಯನ್ನು ನೀಡಿದೆ ವಿಶ್ವಸಂಸ್ಥೆ. ಅಣು ಬಾಂಬ್ ದಾಳಿಯ ಆಲೋಚನೆ ಇದ್ದರೆ ಈ ಕೂಡಲೇ ಬಿಟ್ಟು ಬಿಡಿ, ಇದು ನಿಮ್ಮ ದೇಶಕ್ಕೂ ಮತ್ತು ಪ್ರಗತಿಗೂ ಒಳ್ಳೆಯದಲ್ಲ ಎಂದು ಎಚ್ಚರಿಸಿದೆ. ಆದರೆ ಪಾಪಿ ಪಾಕಿಸ್ತಾನದ ಪ್ರಧಾನಿ ಈಗಾಗಲೇ ಭೂಗತನಾಗಿದ್ದು ಎಲ್ಲಿದ್ದಾನೆ ಅನ್ನೋದೇ ತಿಳಿಯುತ್ತಿಲ್ಲ. ಆದರೆ ಮುಂದೆ ಏನಾದರೊಂದು ಕುತಂತ್ರ ಮಾಡೋದಕ್ಕೆ ಅಣಿಯಾಗಿದ್ದಾನೆ ಅನ್ನೋದು ಅಷ್ಟೇ ಸತ್ಯ. ಆದರೆ ಕಂತ್ರಿಗಳು ಅದೆಷ್ಟೇ ಕುತಂತ್ರಗಳನ್ನು ಮಾಡಿದರೂ ಅದೆಲ್ಲದಕ್ಕೂ ಪ್ರತ್ಯುತ್ತರ ಕೊಡೋದಕ್ಕೆ ಎದೆಯುಬ್ಬಿಸಿ ನಿಂತಿದ್ದಾನೆ ಇಂಡಿಯನ್ ಸೋಲ್ಜರ್. ಏನಾಗುತ್ತೋ ಹಾಗೇ ಬಿಡಲಿ, ನೋಡೇ ಬಿಡೋಣ ಅನ್ನೋದು ಮೋದಿ ಕೊಟ್ಟಿರೋ ಆಶ್ವಾಸನೆ ಕೂಡ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮ್ಮ ಸೈನಿಕರ ಬಲ, ಆಯಸ್ಸು, ಆರೋಗ್ಯಕ್ಕಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ. ನಮಸ್ಕಾರ.